ಈ ಟ್ರೆಕ್ಕಿಂಗ್ ಮಾಡ್ಬೇಕಂತ ಸುಮಾರು ವರ್ಷದಿಂದ ಡ್ರೀಮ್ ಇಟ್ಕೊಂಡಿದೆ. ಇವತ್ತು ಅದು ಫುಲ್ಫಿಲ್ ಆಗ್ತಿದೆ. ಇದಿಷ್ಟು ನಮ್ಮ ಫುಡ್ ಪ್ರಿಪರೇಷನ್ಸ್. ಟಫ್ ಇದೆ, ಇನ್ನ ಮುಂದೆ ಟಫ್ ಇದೆ, ಟ್ರೈ ಮಾಡಿ. ಗುರುವೇ, ಇವಾಗ ನಾವು ವ್ಯಾಲಿಯಲ್ಲಿ ಇದೀವಿ. ಬನ್ನಿ ಈ ವ್ಯಾಲಿಯಿಂದ ಯಾವ ತರ ವ್ಯೂ ಕಾಣುತ್ತೆ ನೋಡೋಣ. ಗುರುವೇ, ಇವಾಗ ಬನ್ನಿ ಈ ಬಟರ ಮನೆ ಒಳಗೆ ಏನಿದೆ, ಹೇಗಿದೆ ಎಲ್ಲ ನೋಡ್ಕೊಬರೋಣ. ಏನ್ ಕ್ರೇಜಿ ಆಗಿದೆ ಅಂದ್ರೆ ಈ ರೂಲ್ಸ್ ನನಗೆ ಸ್ವಲ್ಪ ಇಂಪ್ರೆಸಿವ್ ಅನಿಸ್ತು. ಗುರುವೇ ನಮಸ್ಕಾರ, ನಾನು ನಿಮ್ಮ ಟ್ಯಾಲೆಂಟೆಡ್ ಕನ್ನಡಿಗ. ಎಲ್ಲರೂ ಹೇಗಿದ್ದಾರೆ ಅಂತ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ. ನಾನಂತೂ ಸಖತ್ತಾಗಿದ್ದೀನಿ, ಇಷ್ಟೊತ್ತು ಸಖತ್ತಾಗಿದೆ. ಬಟ್ ಇಲ್ಲಿ ನೋಡ್ತಿದ್ರೆ ಇವಾಗ ಇದೆ ಡವ ಡವ ಅಂತಿದೆ. ಯಾಕಂದ್ರೆ ನಾವ್ ಈ ತರ ಅಡ್ವೆಂಚರ್ಸ್ನ ಮಾಡ್ಬೇಕಿದ್ರೆ ಎಲ್ಲಿ ಯಾವಾಗ ಏನ್ ಬೇಕಿರೋ ಆಗ್ಬೋದು, ಪ್ರಿಡಿಕ್ಟ್ ಮಾಡೋದಕ್ಕಾಗಲ್ಲ. ಬಟ್ ಎಷ್ಟೇ ಡೇಂಜರಸ್ ಆಗಿರ್ಲಿ, ಅಡ್ವೆಂಚರಸ್ ಆಗಿರ್ಲಿ ಅಂಡ್ ಚಾಲೆಂಜಿಂಗ್ ಆಗಿರ್ಲಿ, ಕಂಪ್ಲೀಟ್ ಮಾಡೇ ಮಾಡ್ತೀವಿ. ಗುರುವೇ, ಇವಾಗ ಟೈಮ್ 4:45. ಇವಾಗ ನಾವು ಹೋಗ್ತಿದೀವಿ ಕರ್ನಾಟಕದ ಸೆಕೆಂಡ್ ಹೈಯೆಸ್ಟ್ ಪೀಕ್ ಅಂಡ್ ವೆಸ್ಟರ್ನ್ ಘಾಟ್ನ 4th ಹೈಯೆಸ್ಟ್ ಪೀಕ್ ಅಂಡ್ ಸೌತ್ ಇಂಡಿಯಾದ ಟಾಪ್ 1 ಟಫೆಸ್ಟ್ ಅಡ್ವೆಂಚರಸ್ ಅಂಡ್ ಥ್ರಿಲ್ಲಿಂಗ್ ಟ್ರೆಕ್ಕಿಂಗ್ ನ ಅಂದ್ರೆ ಪುಷ್ಪಗಿರಿ ವೈಲ್ಡ್ ಲೈಫ್ ಸೆಂಚುರಿ ಮಧ್ಯ ಫುಲ್ ಹವಾ ಮೇಂಟೈನ್ ಮಾಡಿರೋ ಕುಮಾರ ಪರ್ವತ ಅಲಿಯಾಸ್ ಪುಷ್ಪಗಿರಿ ಟ್ರೆಕ್ಕಿಂಗ್ ನ ಮಾಡೋದಕ್ಕೆ. ಇವಾಗ ಬನ್ನಿ, ಇಲ್ಲೇ ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಲಗೇಜಸ್ ಎಲ್ಲ ವೆರಿಫೈ ಮಾಡ್ತಾರೆ, ಮತ್ತೆ ಎಷ್ಟು ಪ್ಲಾಸ್ಟಿಕ್ ಐತೆ ಅಂತ ಕೌಂಟ್ ಮಾಡ್ಕೊಳ್ತಾರೆ, ಮತ್ತೆ 500 ರೂಪೀಸ್ ಡಿಪಾಸಿಟ್ ಮಾಡಿಸ್ಕೊಳ್ತಾರೆ. ಇವಾಗ ಬನ್ನಿ ವೆರಿಫೈ ಮಾಡಿಸ್ಕೊಂಡು ನಮ್ಮ ಟ್ರೆಕ್ಕಿಂಗ್ ನ ಶುರು ಮಾಡೋಣ. ಗುರುವೇ, ನಾವೆಲ್ಲ ರೆಡಿ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡೋದಕ್ಕೆ. ಇವಾಗ ಟ್ರೆಕ್ಕಿಂಗ್ ನ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಇದೀವಿ. ಇದೇ ಟ್ರೆಕ್ಕಿಂಗ್ ನ ಸ್ಟಾರ್ಟಿಂಗ್ ಪಾಯಿಂಟ್. ಹೌಸ್ತಾ ಜೋಸ್, ಬನ್ನಿ ಇವಾಗ ಶುರು ಮಾಡೋಣ ಟ್ರೆಕ್ಕಿಂಗ್ ನ. ಟಾರ್ಚ್ ರೆಡಿನಾ? ಟಾರ್ಚ್ ಮ್ಯಾನ್ ಮುಂದೆ ಹೋಗಿ. ಇವಾಗ ಟ್ರೆಕ್ಕಿಂಗ್ ನ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಹೆಜ್ಜೆ ಇಕ್ಕಿದೀವಿ. ಬಟ್ ಸ್ವಲ್ಪ ದೂರ ಕತ್ತಲೆ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾವು ಬೆಳಗ್ಗೆ ಸ್ಟಾರ್ಟ್ ಮಾಡಿರೋದ್ರಿಂದ ಸ್ವಲ್ಪ ಕತ್ಲೆ ಇದೆ. ಸೊ ಕತ್ಲಲ್ಲಿ ಒಂದು 2 ಕಿಲೋಮೀಟರ್ ಈಸಿ ಇರೋ ಟ್ರೆಕ್ಕಿಂಗ್ ಕಂಪ್ಲೀಟ್ ಮಾಡ್ಕೋಬೇಕಂತ ಪ್ಲಾನ್ ಮಾಡಿದೀವಿ. ಸೊ ಅದಕ್ಕೆ ಕತ್ಲಲ್ಲಿ ನಿಧಾನಕ್ಕೆ ಹೋಗ್ತಿದೀವಿ. ಸೊ ಇನ್ನು ಸ್ವಲ್ಪ ಹೊತ್ತಲ್ಲಿ ಬೆಳಕಾಗತ್ತೆ. ಅಲ್ಲಿಂದ ನಮ್ಮ ಮಾಡರೇಟ್ ಲೆವೆಲ್ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಮುಂದೆ ಇನ್ನ ಡಿಫಿಕಲ್ಟ್ ಆಗುತ್ತೆ ಹೋಗ್ತಾ ಹೋಗ್ತಾ. ಬನ್ನಿ ನೋಡೋಣ. ಎಲ್ಲಾನು ಹೇಳಿದ್ರೆ ಅರ್ಥ ಆಗಲ್ಲ, ನೋಡಿದ್ರೆ ಏನೋ ಗೊತ್ತಾಗೋದು. ಸೊ ಎಲ್ಲಾನು ಎಕ್ಸ್ಪೀರಿಯನ್ಸ್ ಮಾಡಿ ಎಲ್ಲಾನು ತಿಳ್ಕೊಂಡು ಎಂಜಾಯ್ ಮಾಡೋಣ. ಗುರುವೇ, ಇವಾಗ ಈ ಕುಮಾರ ಪರ್ವತನ ಎಕ್ಸ್ಪ್ಲೋರ್ ಮಾಡೋದ್ರ ಜೊತೆಗೆ ಇದರ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳ್ಕೊಳ್ಳೋಣ. ಅಂದ್ರೆ ಇಲ್ಲಿಗೆ ಯಾವ ತರ ರೀಚ್ ಆಗೋದು, ಈ ಕುಮಾರ ಪರ್ವತದ ಇನ್ಫಾರ್ಮೇಶನ್, ಮತ್ತೆ ಇಲ್ಲಿ ಏನೇನು ಇರುತ್ತೆ ಏನೇನು ಇರಲ್ಲ, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸು, ಟರ್ಮ್ಸ್ ಅಂಡ್ ಕಂಡೀಷನ್ಸು, ಮತ್ತೆ ಇಲ್ಲಿ ಯಾವ ತರ ಟಿಕೆಟ್ ಬುಕ್ ಮಾಡೋದು, ಎಷ್ಟು ಟಿಕೆಟ್ ಪ್ರೈಸು, ಇಲ್ಲಿರೋ ಕೀ ಸ್ಪಾಟ್ಸ್ ಯಾವುದು, ಮತ್ತೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್, ಮತ್ತೆ ಇಲ್ಲಿನ ಡಿಫಿಕಲ್ಟೀಸ್ ಹೇಗಿರುತ್ತೆ, ಇಲ್ಲಿ ಯಾವ ಟ್ರಯಲ್ಸ್ ಇದಾವೆ, ಇಲ್ಲಿನ ಸೀನಿಕ್ ವ್ಯೂಸ್ ಯಾವ ತರ ಇರುತ್ತೆ, ಮತ್ತೆ ಏನೆಲ್ಲ ಚಾಲೆಂಜಸ್ ನ ಫೇಸ್ ಮಾಡಬೇಕಾಗತ್ತೆ, ಎಲ್ಲಾನು ಜರ್ನಿಯ ಮಧ್ಯೆ ಸ್ವಲ್ಪ ತಿಳ್ಕೊಳ್ಳೋಣ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅಂಡ್ ಎಂಜಾಯ್ ಮಾಡಿ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ. ನನ್ನ ಅಪ್ಕಮಿಂಗ್ ಎಲ್ಲ ಟ್ರಾವೆಲ್ ಜರ್ನಿಗೆ ಜಾಯ್ನ್ ಆಗಿ ಆ್ಯಂಡ್ ಎಲ್ಲ ಟ್ರಾವೆಲ್ ಸ್ಟೋರೀಸ್ನ ಕೇಳಿ ಎಂಜಾಯ್ ಮಾಡಿ. ಇವಾಗ ಬನ್ನಿ ಕಂಟಿನ್ಯೂ ಮಾಡೋಣ. ನೋಡ್ತಿದ್ದೀರಲ್ಲ ಯಾವ ಥರ ಬೆವ್ರು ಕಿತ್ಕೊ ಬರ್ತೈತೆ ಅಂತ. ಜಸ್ಟ್ ಸಿಂಪಲ್ ಟ್ರೆಕ್ಕಿಂಗಲ್ಲೇ ಈ ಥರ ಕಿತ್ಕೊ ಬರ್ತೈತೆ. ಎಲ್ಲರನ್ನೂ ನೋಡಿದ್ವಿ. ಬನ್ನಿ ಎಲ್ಲ ಫ್ರೇಮ್ಗೆ. ಫುಲ್ ಸುಸ್ತಾಗ್ಬಿಟ್ಟಿದ್ದೀವಿ. ಇವಾಗ ಅರೌಂಡ್ 2.5 ಕಿಲೋಮೀಟರ್ಸ್ ಬಂದಿದ್ದೀವಿ. ಬೆಳಕಾಗಿದೆ ಇವಾಗ. ಇಲ್ಲಿಂದ ನಮ್ಮ ಎಕ್ಸ್ಪ್ಲೋರೇಷನ್ ಸ್ಟಾರ್ಟ್ ಆಗುತ್ತೆ. ಮಾತಾಡೋಕ್ಕೂ ಆಗ್ತಿಲ್ಲ, ಫುಲ್ ಸುಸ್ತಾಗಿದ್ದೀನಿ. ಬಟ್ ಎಷ್ಟೇ ಕಷ್ಟ ಆಗಲಿ ಎಕ್ಸ್ಪ್ಲೋರ್ ಮಾಡೇ ಮಾಡ್ತೀನಿ. ಹೇಗಿದೆ ಟ್ರೆಕ್ಕಿಂಗು? ಇದು ಕಷ್ಟ ಇದೆ. ಕಂಪ್ಲೀಟ್ ಮಾಡ್ತೀನಿ ಅಂತ ಕಾನ್ಫಿಡೆಂಟ್ ಆಯ್ತಾ? ಖಂಡಿತ ಮಾಡೇ ಮಾಡ್ತೀನಿ. ಫಸ್ಟ್ ಟ್ರೆಕ್ಕಿಂಗ್ ನಮ್ಮ ಕುಮಾರ ಪರ್ವತಕ್ಕೆ ಬಂದಿದ್ದಾರೆ. ಇವಾಗ ಫೀಡ್ಬ್ಯಾಕ್ ತಿಳ್ಕೊಳ್ಳೋಣ ಇವ್ರದ್ದು. ಹೇಗಿದೆ ಎಕ್ಸ್ಪೀರಿಯನ್ಸು? ಹೇಗಿದೆ ಟ್ರೆಕ್ಕಿಂಗು? ಓಕೆ, ಮಾತಾಡಕ್ ಆಗ್ತಿಲ್ಲ, ಅಲ್ಲೇ ಗೊತ್ತಾಗ್ತೈತೆ ಎಷ್ಟು ಡಿಫಿಕಲ್ಟ್ನ ಫೇಸ್ ಮಾಡ್ತಿದ್ದಾರೆ ಅಂತ. ಬನ್ನಿ ಮುಂದೆ ತಿಳ್ಕೊಳ್ಳೋಣ ಅದ್ರ ಬಗ್ಗೆ. ಯಪ್ಪ, ಟ್ರೆಕ್ಕಿಂಗ್ ಅಂತೂ ಫುಲ್ ಸೈಕ್ ಆಗೈತೆ ಗುರು. ನಿಮ್ಗೆ ಇನ್ನೊಂದು ಗೊತ್ತಾ, ಈ ಟ್ರೆಕ್ಕಿಂಗ್ ಅಲ್ಲಿ ದಾರಿ ತಪ್ಪಿ ಸಮಿಟ್ನ ರೀಚ್ ಆಗದೆ ವಾಪಸ್ ಹೋಗಿರೋ ಸಂಖ್ಯೆ ಸುಮಾರಿದೆ. ಯಾಕಂದ್ರೆ ಇಲ್ಲಿ ರೋಡ್ ಕನ್ಫ್ಯೂಷನ್ ಆಗುತ್ತೆ, ಕೆಲವು ಕಡೆ ರೋಡ್ ಡಿವೈಡ್ ಆಗುತ್ತೆ. ಆ ಟೈಮಲ್ಲಿ ಕರೆಕ್ಟಾಗಿ ಚಾಯ್ಸ್ ಮಾಡಿ ಹೋಗ್ಬೇಕು. ಮತ್ತೆ ಕೆಲವು ಕಡೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರಲ್ಲ. ಎಕ್ಸಾಂಪಲ್ಗೆ ಇಲ್ಲ ಇದೆ ನೋಡಿ, ದಿಸ್ ದಿ ಎಕ್ಸಾಂಪಲ್. ಈ ಕಡೆ ಒಂದ್ ದಾರಿ ಐತೆ, ಈ ಕಡೆ ಒಂದ್ ದಾರಿ ಐತೆ. ಯಾವ ದಾರಿ ಚೂಸ್ ಮಾಡೋದು?
ಇಲ್ಲಿ ಟ್ರಯಲ್ ಆ್ಯಂಡ್ ಎರರ್ ಮಾಡಬೇಕು. ಇವಾಗ ಒಂದು ಟ್ರಯಲ್ನ ಚೂಸ್ ಮಾಡಿ ಹೋಗ್ತಿದ್ದೀವಿ. ಟ್ರಯಲ್ ಕರೆಕ್ಟ್ ಆದರೆ ಇಲ್ಲೇ ಕಂಟಿನ್ಯೂ ಮಾಡ್ತೀವಿ, ಇಲ್ಲ ವಾಪಸ್ ಬಂದು ಟ್ರಯಲ್ ಚೇಂಜ್ ಮಾಡಬೇಕು. ಹಾಂ ಗೊತ್ತಿಲ್ಲ, ಅದು ಬೇರೆ ಕಡೆ ಐತೆ. ಲೆಂಡಾಗೈತೆ ಅದು, ಮತ್ತೆ ಹಿಂಗೆ ವಾಪಸ್ ಬರಬೇಕು. ಮತ್ತೆ ಇನ್ನೊಂದು ರೋಡ್ ಡಿವೈಡ್ ಆಗೈತಿದೆ. ಈ ಕಡೆ ಒಂದು, ಈ ಕಡೆ ಒಂದು. ಇಲ್ಲಂತೂ ಫುಲ್ ಡಿಫಿಕಲ್ಟ್ ಐತೆ. ಫುಲ್ ರಾಕಿ ಪ್ಯಾಚಸ್ಸು ಮತ್ತೆ ಸ್ಟೀಪಿ ಕ್ಲೈಮ್ಸು. ಸ್ವಲ್ಪ ಕಾಲು ಟ್ವಿಸ್ಟ್ ಆದ್ರು ಹಿಂದಕ್ಕೆ ಹೋಗಲ್ಲ ಮುಂದಕ್ಕೆ ಹೋಗಲ್ಲ, ಇಲ್ಲೇ ಫ್ರೀಸ್ ಆಗಬೇಕಾಗತ್ತೆ ನಮ್ಮ ಜರ್ನಿ. ಗುರುವೆ, ಇವಾಗ ಈ ಕುಮಾರ ಪರ್ವತದ ಸ್ವಲ್ಪ ಇನ್ಫಾರ್ಮೇಶನ್ ತಿಳ್ಕೊಳ್ಳೋಣ ಬನ್ನಿ. ಇದು ಕರ್ನಾಟಕದ ಸೆಕೆಂಡ್ ಹೈಯೆಸ್ಟ್ ಪೀಕ್. ಸಿ ಲೆವೆಲ್ ಇಂದ ಅರೌಂಡ್ 1712 ಮೀಟರ್ ಹೈಟ್ ಅಲ್ಲಿ ವೆಸ್ಟರ್ನ್ ಘಾಟಲ್ಲಿ ದಿ ಫೇಮಸ್ ಲಾರ್ಡ್ ಸುಬ್ರಹ್ಮಣ್ಯ ಟೆಂಪಲ್ ಹತ್ರ ಲೊಕೇಟ್ ಆಗಿದೆ. ಆ್ಯಂಡ್ ಇದು ಈಜಿ ಟ್ರೆಕ್ಕಿಂಗ್ ಅಂತೂ ಅಲ್ವೇ ಅಲ್ಲ, ಫುಲ್ಲು ಡಿಫಿಕಲ್ಟೀಸ್ ಮತ್ತೆ ಚಾಲೆಂಜಸ್ ನ ಫೇಸ್ ಮಾಡ್ಬೇಕಿರುತ್ತೆ. ಅಂದ್ರೆ ಫುಲ್ಲು ಡೆನ್ಸ್ ಫಾರೆಸ್ಟ್ ಒಳಗಡೆ ಟ್ರೆಕ್ಕಿಂಗ್ ಮಾಡಬೇಕು, ಮತ್ತೆ ರಾಕಿ ಪ್ಯಾಚಸ್ ಸ್ಟೀಪಿ ಕ್ಲೈಮ್ಸ್ ನೆಲ್ಲ ಮಾಡ್ಕೊಂಡು ಟ್ರೆಕ್ಕಿಂಗ್ ಮಾಡ್ಬೇಕಿರುತ್ತೆ. ಫುಲ್ ಅಂದ್ರೆ ಫುಲ್ ಸುಸ್ತಾಗತ್ತೆ. ಬಟ್ ಇದು ಟ್ರೆಕ್ಕಿಂಗ್ ಲವರ್ಸ್ಗಂತೂ ಒಂದು ಟ್ರೆಕ್ಕಿಂಗ್ ಪ್ಯಾರಡೈಸು ಪಕ್ಕ. ಇದಂತೂ ಒಳ್ಳೆ ಅಡ್ವೆಂಚರ್ನ ಫೀಲ್ ಮಾಡ್ಬೋದು. ಬಟ್ ಬಿಗಿನರ್ಸಿಗೆ ತುಂಬಾ ಕಷ್ಟ ಅನ್ಸುತ್ತೆ. ಸೊ ಬಿಗಿನರ್ಸು ಬರ್ಬೇಕಂದ್ರೆ ಫಸ್ಟು ನಿಮ್ಮ ಫಿಸಿಕಲ್ ಫಿಟ್ನೆಸ್ಸು ಬೆಟರ್ ಆಯ್ತಾ ಅಂತ ಚೆಕ್ ಮಾಡ್ಕೊಂಡು ಫಿಸಿಕಲಿ ಫಿಟ್ ಆಗಿದ್ರೆ ಈ ಟ್ರಯಲ್ನ ಟ್ರೈ ಮಾಡ್ಬೋದು. ಇಲ್ಲಾಂದ್ರೆ ಆದಷ್ಟು ಅವಾಯ್ಡ್ ಮಾಡಿ ಟ್ರಯಲ್ನ, ಯಾಕಂದ್ರೆ ಬಿಗಿನರ್ಸಿಗೆ ಫುಲ್ಲು ಟಫ್ ಇರುತ್ತೆ ಇದು. ನಿಮಗೆ ಫಿಸಿಕಲ್ ಫಿಟ್ನೆಸ್ ಒಂದು ಮಾಡರೇಟ್ ಲೆವೆಲ್ ಐತೆ ಅಂದ್ರೆ ಏನಾದ್ರು ಟ್ರೈ ಮಾಡ್ಬೋದು. ಮೇನ್ ಇಂಪಾರ್ಟೆಂಟ್ ಆಗೋದೇ ಸ್ಪಿರಿಟ್ ಆಫ್ ಅಡ್ವೆಂಚರು. ಸ್ಪಿರಿಟ್ ಆಫ್ ಅಡ್ವೆಂಚರ್ ಇದ್ರೆ ಸ್ವಲ್ಪ ಫಿಸಿಕಲ್ ಫಿಟ್ನೆಸ್ ಕಡಿಮೆ ಇದ್ರೂ ಮ್ಯಾನೇಜ್ ಮಾಡ್ಬೋದು, ಹತ್ಬೋದು. ಈ ಟ್ರೆಕ್ಕಿಂಗ್ ಎಲ್ಲ ಡಿಪೆಂಡ್ಸ್ ಆನ್ ಸ್ಪಿರಿಟ್ ಆಫ್ ಅಡ್ವೆಂಚರ್ ಆಗಿರುತ್ತೆ ಮತ್ತೆ ಫಿಸಿಕಲ್ ಫಿಟ್ನೆಸ್ ಆಗಿರುತ್ತೆ. ಫುಲ್ಲು ವೀಕ್ ಇದ್ದಾರೆ ಅಂದರೆ ಬರೋದಕ್ಕೆ ಹೋಗ್ಬೇಡಿ, ಇಲ್ಲಿ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿಬಿಡಿ. ಎಂತಕ್ಕಂದ್ರೆ ನಾನು ಶ್ಯೂರ್ ಆಗಿ ಹೇಳ್ತೀನಿ, ವೀಕ್ ಇರೋರ ಕೈಲಿ ಇದನ್ನ ಕಂಪ್ಲೀಟ್ ಮಾಡೋದಕ್ಕಾಗಲ್ಲ. ಸೊ ವೀಕ್ ಇರೋರು ಕರ್ಕೊಂಡು ಬರಬೇಡಿ. ಎಸ್ಪೆಷಲಿ ಗ್ರೂಪಲ್ಲಿ ಬಂದಾಗ ವೀಕ್ ಇರೋ ಪೀಪಲ್ಸ್ನ ಕರ್ಕೊಂಡು ಬರೋಕೆ ಹೋಗ್ಬೇಡಿ. ಅವರಿಂದ ಎಲ್ಲರಿಗೂ ಡಿಸ್ಟರ್ಬ್ ಆಗ್ಬೋದು. ಅಂದರೆ ಕರ್ಕೊಂಡು ಬಂದ ಮೇಲೆ ಜೊತೆ ಇರಬೇಕು, ಬಿಟ್ಟು ಹೋಗೋಕ್ಕಾಗಲ್ಲ ಆ ಥರ. ಸೊ ಗ್ರೂಪಲ್ಲಿ ಬಂದಾಗ ನಿಮ್ಮ ಟೀಮ್ಮೇಟ್ಸ್ದು ಫಿಸಿಕಲ್ ಫಿಟ್ನೆಸ್ನ ಚೆಕ್ ಮಾಡಿ, ಅವರ ಸ್ಪಿರಿಟ್ ಆಫ್ ಅಡ್ವೆಂಚರ್ಸ್ನ ಚೆಕ್ ಮಾಡಿ, ಆಮೇಲೆ ನಿಮ್ಮ ಟೀಮ್ಮೇಟ್ಸ್ನ ಜಾಯಿನ್ ಮಾಡ್ಕೊಳ್ಳಿ. ಎಂತಕ್ಕೆಂದರೆ ನಾನು ಯಾರನ್ನೂ ಡಿಮೋಟಿವೇಟ್ ಮಾಡ್ತಿಲ್ಲ, ಇರೋ ಫ್ಯಾಕ್ಟ್ನ ಹೇಳ್ತಿದ್ದೀನಿ. ಸೊ ಆದಷ್ಟು ಬಿಗಿನರ್ಸು ಅವಾಯ್ಡ್ ಮಾಡಿ, ಬಿಗಿನರ್ಸ್ ಅಲ್ಲ ಫಿಸಿಕಲಿ ವೀಕ್ ಇರೋರು ಅವಾಯ್ಡ್ ಮಾಡಿ. ಈ ಟ್ರೆಕ್ಕಿಂಗ್ನ ಬರಬೇಕಂದ್ರೆ ಫಸ್ಟೇ ನಾವು ಫಾರೆಸ್ಟ್ ಎಂಟ್ರಿ ಮತ್ತು ಟ್ರೆಕ್ಕಿಂಗ್ ಪರ್ಮಿಟ್ನ ತಗೊಂಡಿರ್ಬೇಕಾಗಿರುತ್ತೆ ಆನ್ಲೈನಲ್ಲಿ. ಅದನ್ನು ಯಾವ ಥರ ಬುಕ್ ಮಾಡೋದು, ಅದರ ಪ್ರೈಸ್ ಏನು ಅಂತ ಆಲ್ರೆಡಿ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನನ್ನ ಚಾನಲ್ನ ವ್ಯೂ ಮಾಡಿ ಸಿಗುತ್ತೆ. ಆ್ಯಂಡ್ ಯಾವ ಥರ ಬುಕ್ ಮಾಡೋದು ಅಂತ ತಿಳ್ಕೊಳ್ಳಿ, ಬುಕ್ ಮಾಡ್ಕೊಳ್ಳಿ. ಯಾಕಂದರೆ ಇದಕ್ಕೆ ಬರೋದಕ್ಕೂ 2 days ಮುಂಚೆನೇ ನಮ್ಮ ಟಿಕೆಟ್ಸ್ನ ಪರ್ಮಿಟ್ನ ಬುಕ್ ಮಾಡ್ಕೊಂಡಿರ್ಬೇಕಾಗತ್ತೆ, ಇಲ್ಲಾಂದರೆ ನಮಗೆ ಟಿಕೆಟ್ ಸಿಗಲ್ಲ. ಸೊ ವಿಡಿಯೋ ನೋಡಿ ಯಾವ ಥರ ಬುಕ್ ಮಾಡೋದು ಅಂತ ತಿಳ್ಕೊಂಡು ಬುಕ್ ಮಾಡ್ಕೊಂಡು ಬನ್ನಿ. ಆ್ಯಂಡ್ ಇಲ್ಲಿ ಸ್ಟಾರ್ಟಿಂಗಲ್ಲೇ ಚೆಕ್ ಪೋಸ್ಟ್ ಹತ್ರ ನಮ್ಮ ಬ್ಯಾಗ್ಸ್ ಎಲ್ಲ ವೆರಿಫೈ ಮಾಡಿಸ್ಕೊಂಡು ಆಮೇಲೆ ಎಂಟ್ರಿ ತಗೊಳ್ಬೇಕಿರುತ್ತೆ. ಇನ್ನೂ ಒಂದು ಮೇನ್ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ನಾವು ರಿಜಿಸ್ಟರ್ ಆಗಬೇಕಿದ್ರೆ ಯಾವ ID ಪ್ರೂಫ್ನ ಕೊಟ್ಟಿರ್ತೀವಿ ಆ ID ಪ್ರೂಫ್ನ ಒರಿಜಿನಲ್ ಕ್ಯಾರಿ ಮಾಡಬೇಕಿರುತ್ತೆ. ಸ್ಟಾರ್ಟಿಂಗಲ್ಲಿ ಚೆಕ್ ಮಾಡ್ತಾರಲ್ಲ ಅಲ್ಲಿ ಅದೆಲ್ಲ ವೆರಿಫೈ ಮಾಡಿ ಕಳಿಸೋದು. ಅಟ್ಲೀಸ್ಟ್ ಸಾಫ್ಟ್ ಕಾಪಿ ಯಾರು ಇರಬೇಕು, ಏನೂ ಇಲ್ಲ ಅಂದ್ರೆ ಎಂಟ್ರಿ ಕೊಡಲ್ಲ. ಸೊ ಇದನ್ನ ಪ್ರಿಪೇರ್ ಆಗಿ ಬನ್ನಿ ಎಲ್ಲಾನು. ಗುರುವೆ, ಇವಾಗ ನಮ್ಮ ಗಿರಿಗದ್ದೆ ಹತ್ರ ರೀಚ್ ಆದ್ವಿ. ಇನ್ನ ಸ್ವಲ್ಪ ದೂರ ಇದೆ ಅಷ್ಟೇ ನಮ್ಮ ಫಾರೆಸ್ಟ್ ಆಫೀಸು ಮತ್ತೆ ಭಟ್ಟರ ಮನೆ. ಇನ್ನ ಕೇವಲ ಅರೌಂಡ್ 500 meters ಅಷ್ಟೇ. ಗುರುವೆ, ಈ ಕುಮಾರ ಪರ್ವತದ ಪೀಕಿಗೆ ರೀಚ್ ಆಗೋದಕ್ಕೆ ಟೋಟಲ್ 3 ಟ್ರಯಲ್ಸ್ ಇದಾವೆ. ಅದರಲ್ಲಿ ಒಂದು ಬಂದು ಇವಾಗ ನಾವು ಬರ್ತಿದೀವಲ್ಲ ಕುಕ್ಕೆ ಸುಬ್ರಹ್ಮಣ್ಯದಿಂದ ಕುಮಾರ ಪರ್ವತ, ಮತ್ತೆ ಕುಮಾರ ಪರ್ವತದಿಂದ ಕುಕ್ಕೆ ಸುಬ್ರಹ್ಮಣ್ಯಗೆ ರಿಟರ್ನ್ ಆಗೋದು. ಇದು ಅಪ್ ಅಂಡ್ ಡೌನ್ ಅರೌಂಡ್ 28 kilometers ಟ್ರೆಕ್ಕಿಂಗ್ ಇರುತ್ತೆ. ಇನ್ನು ಸೆಕೆಂಡ್ ಒನ್ ಬಂದು ಬೀಡಹಳ್ಳಿ ಹತ್ರ ಸ್ಟಾರ್ಟ್ ಮಾಡಿ ಕುಮಾರ ಪರ್ವತ ಪೀಕಿಗೆ ಬಂದು ಮತ್ತೆ ಬೀಡಹಳ್ಳಿಗೆ ರಿಟರ್ನ್ ಆಗೋದು. ಇದು ಡಿಸ್ಟೆನ್ಸ್ ಬಂದು ಅರೌಂಡ್ 14 kilometers ಅಪ್ ಅಂಡ್ ಡೌನ್ ಆಗುತ್ತೆ. ಆ್ಯಂಡ್ ಇನ್ನು ಮೂರನೇ ಟ್ರಯಲ್ ಬಂದು ಸೇಮ್ ಬೀಡಹಳ್ಳಿಯಿಂದ ಟ್ರೆಕ್ಕಿಂಗ್ನ ಸ್ಟಾರ್ಟ್ ಮಾಡಿ ಸುಬ್ರಹ್ಮಣ್ಯಗೆ ಬಂದು ಎಂಡ್ ಮಾಡೋದು. ಇದು ಟೋಟಲ್ ಡಿಸ್ಟೆನ್ಸು ಅರೌಂಡ್ 21 kilometers ಆಗುತ್ತೆ. ಸೊ ನಿಮ್ಮ ಫಿಸಿಕಲ್ ಫಿಟ್ನೆಸ್ಸಿಗೆ ತಕ್ಕಂಗೆ ನಿಮ್ಮ ಟ್ರಯಲ್ನ ಚೂಸ್ ಮಾಡ್ಕೊಳ್ಳಿ. ನಮ್ಮ ಫಿಸಿಕಲ್ ಫಿಟ್ನೆಸ್ ಇಲ್ಲ ಅಂತ ವರಿ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನೀವು ಫಿಸಿಕಲಿ ಸ್ವಲ್ಪ ವೀಕ್ ಇದ್ರೆ ಆದಷ್ಟು
ಬೀಡಹಳ್ಳಿಯಿಂದ ಟ್ರೈ ಮಾಡಿ. ಬೀಡಹಳ್ಳಿಯಿಂದ ಬಂದು ಮತ್ತೆ ಬೀಡಹಳ್ಳಿಗೆ ರಿಟರ್ನ್ ಆಗಿ ಅದೊಂದು ಸ್ವಲ್ಪ ಈಸಿ ಇರುತ್ತೆ ಇದಕ್ಕೆ ಕಂಪೇರ್ ಮಾಡಿದ್ರೆ. ಸೊ ಎಲ್ಲರೂ ಟ್ರೆಕ್ಕಿಂಗ್ನ ಎಂಜಾಯ್ ಮಾಡಿ, ಯಾರು ಮಿಸ್ ಮಾಡ್ಕೋಬೇಡಿ. ಮುಗಿಸ್ಬಂದ್ರ ಟ್ರೆಕ್ಕಿಂಗು? ಹೇಗಿದೆ ಟ್ರೆಕ್ಕಿಂಗ್ ಮೇಡಮ್? ಟಫ್ ಇದೆ, ಇನ್ನ ಮುಂದೆ ಟಫ್ ಇದೆ, ಟ್ರೈ ಮಾಡಿ. ಹಾ ಆಗ್ ಬಂದಿದೀವಿ ಫುಲ್ಲು 2 months ಇಂದ. ಥ್ಯಾಂಕ್ ಯು ಮ್ಯಾಮ್. ಹೇಗಿತ್ತು ಟ್ರೆಕ್ಕಿಂಗು? ಮತ್ತೆ ಇನ್ನ ರೂಲ್ಸ್ ಬಗ್ಗೆ ಹೇಳೋದಾದ್ರೆ, ಇಲ್ಲಿ ಆಫ್ಟರ್ 10 o'clock ಟ್ರೆಕ್ಕಿಂಗ್ ಅಲೋ ಮಾಡಲ್ಲ. ಯಾಕಂದ್ರೆ ಒನ್ ಡೇ ಅಲ್ಲಿ ಟ್ರೆಕ್ಕಿಂಗ್ ನ ಕಂಪ್ಲೀಟ್ ಮಾಡ್ಬೇಕಾಗಿರೋದ್ರಿಂದ 10 o'clock ಮೇಲೆ ಟ್ರೆಕ್ಕಿಂಗ್ ಅಲೋ ಮಾಡಲ್ಲ, ಅಂದ್ರೆ ಎಂಟ್ರಿ ಕೊಡಲ್ಲ. ಟೈಮಿಂಗ್ಸ್ ಇರೋದು ಬಿಫೋರ್ 10 o'clock ಎಂಟ್ರಿ ತಗೋಬೇಕು. ಸೊ ಆದಷ್ಟು ಬೇಗ ಬನ್ನಿ, ಆದಷ್ಟು ಬೇಗ ಬಂದ್ರೆ ನಮ್ಗೇನೆ ಹೇಳೋದು. ಇಂತಂಗಿದ್ರೆ ಎಲ್ಲ ವೆರಿಫೈ ಮಾಡಿಸ್ಕೊಂಡು ಎಂಟ್ರಿ ತಗೊಳ್ಳೋಷ್ಟರಲ್ಲಿ ಟೈಮ್ ಆಗ್ಬಿಡುತ್ತೆ. ಸಿಂಗಲ್ ಡೇ ಅಲ್ಲಿ ಟ್ರೆಕ್ಕಿಂಗ್ ನ ಕಂಪ್ಲೀಟ್ ಮಾಡೋದಕ್ಕೆ ಆಗಲ್ಲ. ಸೊ ಆದಷ್ಟು ಬೇಗ ಬಂದ್ರೆ ಬೇಗ ವೆರಿಫೈ ಮಾಡಿಸ್ಕೊಂಡು ಬೇಗ ಎಂಟರ್ ಆಗ್ಬೋದು. ಅದಕ್ಕಿಂತ ನಾವು ಅರೌಂಡ್ 4:30ಗೆ ಟ್ರೆಕ್ಕಿಂಗ್ ನ ಸ್ಟಾರ್ಟ್ ಮಾಡಿದ್ವಿ. ಇವಾಗ ಆಲ್ಮೋಸ್ಟ್ ಮಿಡಲ್ ಆಫ್ ದ ಟ್ರೆಕ್ಕಿಂಗ್ ಬಂದಿದೀವಿ. ಗುರುವೇಗ ನಮ್ಮ ಫಸ್ಟ್ ಟಿಫನ್ ಬ್ರೇಕ್ ಮುಗೀತು. ನಾವು ಫ್ರೂಟ್ಸು, ವೆಜಿಟೇಬಲ್ಸು ಮತ್ತೆ ಬ್ರೌನ್ ಬ್ರೆಡ್, ಪೀನಟ್ ಬಟರ್ ಎಲ್ಲ ಕ್ಯಾರಿ ಮಾಡಿದ್ವಿ. ಇವಾಗ ಸದ್ಯಕ್ಕೆ ಫ್ರೂಟ್ಸ್ ತಿಂದಿದ್ದೀವಿ ಎನರ್ಜಿ ಬೂಸ್ಟ್ ಮಾಡೋಕ್ಕೆ. ನೆಕ್ಸ್ಟು ಸಮಿಟ್ ಹತ್ರ ಹೋಗಿ ಬ್ರೌನ್ ಬ್ರೆಡ್ನ ತಿಂತೀವಿ. ಇದಿಷ್ಟು ನಮ್ಮ ಫುಡ್ ಪ್ರಿಪರೇಷನ್ಸು. ಇಲ್ಲಿ ಎಲ್ಲರೂ ಕಲ್ನ ಮಡಗಿದ್ದಾರೆ, ಯಾಕೆ ಅಂತ ಗೊತ್ತಿಲ್ಲ. ಸೊ ನಾನೊಂದು ಕಲ್ನ ಮಡಗ್ತಿದ್ದೀನಿ. ನಾವು ಸ್ವಲ್ಪ ಈ ಬೆಟ್ಟನ ಕಟ್ಟೋಣ. ಎಂತ ಕೇಳಿ 500 rupees ಡೆಪಾಸಿಟ್ ಮಾಡ್ಕೊಳ್ತಾರೆ ಅಂದರೆ ಇಲ್ಲಿ ಕಂಪ್ಲೀಟ್ ಆಗಿ ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡೋದಕ್ಕೆ. ಈ ರೂಲ್ಸ್ ನನಗೆ ಸ್ವಲ್ಪ ಇಂಪ್ರೆಸಿವ್ ಅನ್ನಿಸ್ತು. ಈ ರೂಲ್ಸ್ನ ಎಲ್ಲ ಟ್ರೆಕ್ಕಿಂಗ್ ಪ್ಲೇಸಲ್ಲೂ ಮತ್ತು ಫಾರೆಸ್ಟ್ ಸಫಾರೀಸಲ್ಲೂ ಮಾಡಬೇಕು. ಅವಾಗ ಕಂಪ್ಲೀಟ್ ಆಗಿ ಪ್ಲಾಸ್ಟಿಕ್ನ ಫಾರೆಸ್ಟಿಂದ ದೂರ ಮಾಡ್ಬೋದು. ಆ್ಯಕ್ಚುಲಿ ಇದು ಒಳ್ಳೆ ರೂಲ್ಸು. ನಾವೆಲ್ಲ ನೇಚರ್ನ ರೆಸ್ಪೆಕ್ಟ್ ಮಾಡೋಣ, ರೂಲ್ಸ್ನ ಬ್ರೇಕ್ ಮಾಡ್ದೇ ಫಾಲೋ ಮಾಡೋಣ. ಆ್ಯಂಡ್ ಆದಷ್ಟು ಈ ನೇಚರ್ ಹಾಳಾಗದೇ ಇರೋ ಥರ ನೋಡ್ಕೊಳ್ಳೋಣ. ನಿಮ್ಗೆ ಇನ್ನೊಂದು ಇನ್ಫಾರ್ಮೇಶನ್ ಗೊತ್ತಾ? ಇಲ್ಲಿ ಸ್ಟೇ ಬ್ಯಾನ್ ಆಗಿ ತುಂಬ ದಿನ ಆಯಿತು. ಇಲ್ಲಿ ಎಂತಕ್ಕೆ ಸ್ಟೇ ಬ್ಯಾನ್ ಆಯಿತು ಮತ್ತೆ ಓಪನ್ ಆಗತ್ತಂತ ಮುಂದೆ ಹೋಗ್ತಾ ತಿಳ್ಕೊಳ್ಳೋಣ ಬನ್ನಿ. ಏನು ವ್ಯೂ ಇದೆ ಗುರು. ಈ ಕುಮಾರ ಪರ್ವತ ನನ್ನ ಡ್ರೀಮ್ ಆ್ಯಂಡ್ ಫೇವ್ರೇಟ್ ಟ್ರೆಕ್ಕಿಂಗ್ ಇನ್ ಕರ್ನಾಟಕ. ಈ ಟ್ರೆಕ್ಕಿಂಗ್ನ ಮಾಡ್ಬೇಕಂತ ಸುಮಾರು ವರ್ಷದಿಂದ ಡ್ರೀಮ್ನ ಇಟ್ಕೊಂಡಿದೆ. ಇವತ್ತು ಅದು ಫುಲ್ಫಿಲ್ ಆಗ್ತಿದೆ. ಈ ಇನ್ಕ್ರೆಡಿಬಲ್ ಜರ್ನಿ ಜೊತೆ ಸಮಿಟ್ನ ರೀಚ್ ಆಗೋ ಎಕ್ಸೈಟ್ಮೆಂಟಲ್ಲಿ ಜರ್ನಿನ ಮಾಡ್ತಿದ್ದೀನಿ. ಸಖತ್ ಥ್ರಿಲ್ಲಿಂಗ್ ಆಗಿದೆ ಆ್ಯಂಡ್ ಅಡ್ವೆಂಚರಸ್ ಆಗಿದೆ. ತುಂಬ ಡಿಫಿಕಲ್ಟೀಸ್ ಮತ್ತು ಚಾಲೆಂಜಸ್ನ ಫೇಸ್ ಮಾಡ್ಕೊಂಡು ಹೋಗ್ತಿದ್ದೀನಿ, ಬಟ್ ವರ್ತ್ ಫಾರ್ ಎಫರ್ಟು. ಗುರುವೇ, ಇವಾಗ ಬ್ಯೂಟಿಫುಲ್ ವ್ಯೂಸ್ ಇರೋ ಒಂದು ವ್ಯೂ ಪಾಯಿಂಟ್ ಹತ್ರ ಹೋಗ್ತಿದ್ದೀವಿ. ಬನ್ನಿ ಆ ವ್ಯೂ ಪಾಯಿಂಟ್ನ ನೋಡಿ ಎಂಜಾಯ್ ಮಾಡೋಣ. ಗುರುವೇ, ಇವಾಗ ನಾವು ಅದೇ ವ್ಯೂ ಪಾಯಿಂಟ್ ಹತ್ರ ಹೋಗ್ತಿದ್ದೀವಿ. ಏನ್ ಕ್ರೇಜಿ ಆಗಿದೆ ಅಂದ್ರೆ ರಿಯಲಿ ಬ್ರೀತ್ ಟೇಕಿಂಗ್ ಆಗಿದೆ. ಭಟ್ರ ಮನೆ ಹೋಗ್ಲೇಬೇಕು ಅಲ್ಲಿಗೆ. ಅದೇ ಬಂದ್ರೆ ಹೋಗುವ ಅಲ್ಲಿಗೆ. ಗುರುವೇ, ಇವಾಗ ನಾವು ವ್ಯಾಲಿಯಲ್ಲಿ ಇದ್ದೀವಿ. ಬನ್ನಿ ಈ ವ್ಯಾಲಿಯಿಂದ ಯಾವ ತರ ವ್ಯೂ ಕಾಣುತ್ತೆ ನೋಡೋಣ. ಡೀಪ್ ವ್ಯಾಲಿ. ಗುರುವೇ, ಇವಾಗ ನಾವು ಅರೌಂಡ್ 6 kilometers ಅಷ್ಟು ಇನ್ಕ್ರೆಡಿಬಲ್ ಟ್ರೆಕ್ಕಿಂಗ್ ನ ಮಾಡ್ಕೊಂಡು ನಮ್ಮ 4th ಕೀ ಸ್ಪಾಟ್ ಭಟ್ರ ಮನೆ ಹತ್ರ ರೀಚ್ ಆಗಿದ್ದೀವಿ.
ಗುರುವೇ ಇವಾಗ ಬನ್ನಿ ಈ ಭಟರ ಮನೆ ಒಳಗೆ ಏನಿದೆ ಹೇಗಾಗಿದೆ ಎಲ್ಲ ನೋಡ್ಕೊಬರೋಣ. ಗುರುವೇ ನೋಡಿದ್ರಲ್ಲ ನಮ್ಮ ಭಟ್ಟರ ಮನೆನ ಹೇಗಿತ್ತು ಅಂತ. ಅವ್ರು ಮಲಗಿದ್ರು, ಸೊ ಡಿಸ್ಟರ್ಬ್ ಮಾಡಲಿಲ್ಲ. ಹೋಗಿ ಎಲ್ಲ ನೋಡ್ಕೊಂಡು ಬಂದ್ವಿ. ಮೊದಲು ಸ್ಟೇ ಇದ್ದಾಗ ಇಲ್ಲೇ ಕ್ಯಾಂಪಿಂಗ್ನ ಮಾಡ್ತಿದ್ದು. ಇಲ್ಲಿ ಸರೌಂಡಿಂಗಲ್ಲಿ ಫುಲ್ ಕ್ಯಾಂಪಿಂಗ್ ಇತ್ತು. ಬಟ್ ಇವಾಗ ಸ್ಟೇ ಮತ್ತೆ ಕ್ಯಾಂಪಿಂಗು ಬ್ಯಾನ್ ಆಗಿದೆ. ಏಂತಕ್ಕೆ ಅಂತ ಹೋಗ್ತಾ ತಿಳ್ಕೊಳ್ಳೋಣ ಮುಂದೆ. ಆದರೂ ಗ್ರೇಟ್ ಇವರು, ಎಲ್ಲ ದುಡ್ಡು ಅಂತ ದುಡ್ಡನ್ನ ಚೇಂಜ್ ಮಾಡ್ತಾರೆ. ಅವರೆಲ್ಲ ಇವ್ರನ್ನ ನೋಡಿ ಇನ್ಸ್ಪೈರ್ ಆಗಬೇಕು. ಏಂತಕ್ಕೆ ಅಂದ್ರೆ ಇಷ್ಟು ದೊಡ್ಡ ಫಾರೆಸ್ಟ್ ಒಳಗಡೆ ನಾವು ಎಷ್ಟು ಕಷ್ಟಪಟ್ಟು ಟ್ರೆಕ್ಕಿಂಗ್ ಮಾಡ್ಕೊ ಬಂದ್ವಿ ಅಂತ ನೋಡಿದ್ರಲ್ಲ. ಇಷ್ಟು ದೂರದಲ್ಲಿ ಫುಡ್ನ ಸಪ್ಲೈ ಮಾಡ್ತಾರೆ ಎಲ್ಲರಿಗೂ. ಎಷ್ಟು ಗ್ರೇಟ್ ಅಲ್ವಾ ಇವರು. ಇವಾಗ ಬನ್ನಿ ನೆಕ್ಸ್ಟ್ ಕೀ ಸ್ಪಾಟ್ನ ಕಡೆಗೆ ನಮ್ಮ ಟ್ರೆಕ್ಕಿಂಗ್ನ ಕಂಟಿನ್ಯೂ ಮಾಡೋಣ. ನಾವು ಎಷ್ಟೊತ್ತು ಡೆನ್ಸ್ ಫಾರೆಸ್ಟ್ ಟ್ರೆಕ್ಕಿಂಗ್ನ ಮಾಡ್ಕೊ ಬಂದ್ವಿ. ಇವಾಗ ಇಲ್ಲಿಂದ ಅರೌಂಡ್ 3 ಕಿಲೋಮೀಟರ್ ಅಷ್ಟು ಗ್ರಾಸ್ ಲ್ಯಾಂಡ್ ಮೇಲೆ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ಬೇಕು. ಸುತ್ತ ಸೀನಿಕ್ ವ್ಯೂಸ್ ಇರುತ್ತೆ, ಅದನ್ನ ನೋಡ್ಕೊಂಡು ಫೀಲ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಟ್ರೆಕ್ಕಿಂಗ್ ನ ಮಾಡ್ಕೊಂಡು ಹೋಗ್ಬೇಕು. ಅದೊಂಥರ ಕ್ರೇಜಿ ಆಗಿರುತ್ತೆ, ಯಾಕಂದ್ರೆ ಸುತ್ತ ವ್ಯೂ ಇರುತ್ತೆ. ನಾವು ಪೀಕ್ ಮೇಲೆ ನಡ್ಕೊಂಡು ಹೋಗ್ತೀವಲ್ಲ ಗ್ರಾಸ್ ಲ್ಯಾಂಡ್ ಮೇಲೆ, ಅದೊಂದು ಮೆಮೊರೇಬಲ್ ಜರ್ನಿ ಗುರು. ಗುರುವೇ ಇವಾಗ ನಾವು ಟ್ರೆಕ್ಕಿಂಗ್ ನ ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಭಟ್ಟರ ಮನೆ ಹತ್ರ ರೀಚ್ ಆಗಿದ್ದೀವಿ. ಈ ಭಟ್ಟರ ಮನೆಯಿಂದ ಸಮಿಟಿಗೆ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಜರ್ನಿ ಮಾಡೋಣ. ನೆಕ್ಸ್ಟ್ ವಿಡಿಯೋನಲ್ಲಿ ಇನ್ನೊಂದಷ್ಟು ಇನ್ಫಾರ್ಮೇಶನ್ ತಿಳ್ಕೊಳ್ಳೋರ ಜೊತೆಗೆ ಇಲ್ಲಿ ಸ್ಟೇ ಎಂತಕ್ಕೆ ಬ್ಯಾನ್ ಆಯ್ತು, ಮತ್ತೆ ಓಪನ್ ಆಗತ್ತಾ, ಮತ್ತೆ ಇಲ್ಲಿನ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನೇನ್ ಅಲೋ ಇರುತ್ತೆ ಏನೇನ್ ಅಲೋ ಇರಲ್ಲ, ಮತ್ತೆ ಇನ್ನೊಂದಷ್ಟು ಇನ್ಫಾರ್ಮೇಶನ್ ತಿಳ್ಕೊಂಡು ನಾವು ಎಕ್ಸೈಟಿಂಗ್ ಆಗಿ ವೆಯ್ಟ್ ಮಾಡ್ತಿರೋ ಸಮಿಟ್ ನ ರೀಚ್ ಆಗಿ ಅಲ್ಲಿರೋ ಸಮಿಟ್ ನ ವ್ಯೂ ಪಾಯಿಂಟ್ ನ ನೋಡಿ ಎಂಜಾಯ್ ಮಾಡೋಣ. ಇಲ್ಲಿಗೆ ನಮ್ಮ ಫಸ್ಟ್ ಎಪಿಸೋಡ್ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಮತ್ತೆ ನೆಕ್ಸ್ಟ್ ಎಪಿಸೋಡ್ ಸಿಗೋಣ. ಅಲ್ಲಿ ತನಕ ಎಲ್ಲರಿಗೂ ಬೈ ಬೈ, ಟೇಕ್ ಕೇರ್. ಯಾವ್ದು ಟಾರ್ಗೆಟ್? ಶೇಷ ಪರ್ವತನ ಕುಮಾರ ಪರ್ವತನ? ನಿಮ್ದು ಯಾವ್ದು? ನಮ್ದು ಕುಮಾರ ಪರ್ವತ ಐತೆ.